ಸರ್, ನಿಮ್ಮ ಈ ಒಂದು ಕಂಪನಿ ಶುರುವಾಗುವಂಥ ಸಂದರ್ಭದಲ್ಲಿ ನೀವು ಮತ್ತೆ ನಿಮ್ಮ ಬ್ರದರ್ ಇದ್ರಿ. ಹಾಗೆ ಯಾರೆಲ್ಲ ಕೈ ಜೋಡಿಸಿದ್ರು? ಎಷ್ಟು ಸಿಬ್ಬಂದಿಯಿಂದ ಶುರುವಾಯಿತು ಕಂಪನಿ? ಈಗ ಎಷ್ಟು ಜನರು ಇದ್ದಾರೆ ಈ ಒಂದು ಕಂಪನಿನಲ್ಲಿ? ಬೇಸಿಕಲಿ ನನ್ನ ಇನ್ವೆಸ್ಟ್ಮೆಂಟು ₹60. ₹100 ನಮ್ಮ ತಾಯಿ ಕೊಟ್ಟಿದ್ದರು. ಹ್ಮ್. ₹40 ಒಂದು ಪಿಕ್ಚರ್ ನೋಡ್ಕೊಂಡು ಬಂದೆ ಬೆಂಗಳೂರಿಗೆ. ₹60 ಇತ್ತು. ₹1,00,000 ಸಂಪಾದನೆ ಮಾಡಬೇಕು ಅಂತ ಬಂದಿದ್ದು ನಾನು. ಯಾಕಂದರೆ ನಾನು ಎಜುಕೇಷನಲ್ಲಿ ಬಹಳ ಹಿಂದೆ. SSLC 3 ಸಲ ಫೇಲ್ ನಾನು. ಓಕೆ. ಬಹುಶಃ SSLC ಎಕ್ಸಾಮಲ್ಲಿ ಯಾವುದಾದ್ರೂ ಸಾಂಗ್ ಬರೆದಿದ್ದರೆ ಅದು ನಾನೇ ನೀನು. ನನಗಿಷ್ಟ ಇರಲಿಲ್ಲ, ಇರೋದು ಹೇಳ್ತಾ ಇದ್ದೀನಿ. ಬಂದ ಮೇಲೆ ಎಲ್ಲ ಎಜುಕೇಷನ್ ಆದಮೇಲೆ ಎಲ್ಲರೂ TCH, ಪೊಲೀಸ್ ಉದ್ಯೋಗ ಎಲ್ಲ ಸೇರಿಕೊಂಡ್ರು. ನಾನು SSLC ಫೇಲ್ ಆದಮೇಲೆ ನನಗೆ ಬಹಳ ತೊಂದರೆಗಳು ಬಂತು ಅಲ್ಲಿ. ಯಾಕಂದರೆ ನಾನು ಏನೇನು ಕೆಲಸ ಇಲ್ದಂಗೆ ಇದ್ದೆ. ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಅಲ್ಲಿ ಎಜುಕೇಷನ್ ಇಲ್ಲ. ಆ ಟೈಮಲ್ಲಿ ನಮ್ಮ ತಾಯಿ ಆಶೀರ್ವಾದ, ಇವತ್ತು ಎಲ್ರಿಗೂ ತಾಯಂದಿರು ಇರ್ತಾರೆ. ನನ್ನನ್ನು ಹೆತ್ತ ಆ ತಾಯಿಗೆ ಎಲ್ರಿಗಿಂತ ಜಾಸ್ತಿ ನಮ್ಮ ತಾಯಿ ಅಂತ ನಾನು ನಂಬ್ತೀನಿ. ನಮ್ಮ ತಂದೆ ತಾಯಿ ಆಶೀರ್ವಾದನೇ. ಬಟ್ ನಮ್ಮ ತಾಯಿ ಯಾವತ್ತು ನನಗೋಸ್ಕರ ಪಟ್ಟಿರುವ ಕಷ್ಟ ಯಾವ ತಾಯಿಂದರೂ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಆಶೀರ್ವಾದನೇನೋ ಇವತ್ತು ಇಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೀವಿ. ಮುಂಬರುವ ದಿನಗಳಲ್ಲಿ ಸಹ ಇದನ್ನು ರಾಷ್ಟ್ರೀಯ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೆರಿ ಶಾರ್ಟ್ಲಿ ದುಬೈಗೆ ಸಹ ಈ ಕಂಪನಿಯನ್ನು ವಿಸ್ತರಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಬಯಸ್ತೀನಿ.